ಹೇಳೋದು ಹೇಳಿ, ಕ್ಷಮೆ ಕೇಳೋದು ಕೇಳಿ, ಒಳ್ಳೆ ದಾನ ಮಾಡೋದು ಮಾಡಿ. ಇಲ್ಲಾಂದ್ರೆ ನಮ್ಮ ಜೀವನ ಮುದುಕರಾಗ್ತಾ ಹೋಗ್ತಾ ಇದ್ದೀವಿ. ಒಂದು ದಿನ ಇರೋದಿಲ್ಲ. ನಾವಿಲ್ಲಿ ಇವತ್ತು ಚೇರಲ್ಲಿ ಕೂತಿದ್ದೀವಿ, ಮುಂದೆ ಫ್ರೇಮಲ್ಲಿ ಕೂತಿರ್ತೀವಿ ಅಷ್ಟೇ. ಚೇರಿಂದ ಫ್ರೇಮಿಗೆ ಹಿಡಿತೀವಿ ಅಷ್ಟೇ, ಮತ್ತಿನ್ನೇನಿಲ್ಲ. ಸೊ ಜನ ಏನ್ ಮಾಡ್ತಾರೆ ಅಷ್ಟೇ, ನೆನಪು. ನಾವು ಅವರ ನೆನಪಿನಲ್ಲಿ ಇರ್ತೀವಿ ಅಷ್ಟೇ, ಮತ್ತಿನ್ನೇನಿಲ್ಲ. ಅವ್ರು ನಿಮ್ಮನ್ನು ಹೊಗಳಿದ್ರು ನೀವಿರಲ್ಲ, ತೆಗಳಿದ್ರು ಇರಲ್ಲ, ಮರೆತರು ಇರಲ್ಲ, ನೆನಪಿಟ್ಕೊಂಡ್ರು ಇರಲ್ಲ. ಈಗ ನಾವು ಜೀವಂತ ಇರುವಾಗ ಏನ್ ಮಾಡಬೇಕು ಅದನ್ನ ನಾವು ಯೋಚನೆ ಮಾಡಬೇಕು. ಇವತ್ತು ನಾನು ಎಲ್ಲ ಎಷ್ಟು ಜನ ಒಳ್ಳೇದು ಮಾಡಿದ್ದೀನಿ, ಏನ್ ಕೆಟ್ಟದ್ದು ಮಾಡಿದ್ದೀನಿ ಅದನ್ನ ನಾನು ಸರಿಪಡಿಸ್ಕೊಳ್ತೀನಿ, ಒಳ್ಳೆಯದನ್ನ ಜಾಸ್ತಿ ಮಾಡ್ತೀನಿ. ಇದು ಸದಾ ಸತತವಾಗಿ ನಡೆಯುವ ಧಮ್ಮ ಪ್ರಕ್ರಿಯೆ, ಧಮ್ಮ ಪಾಲನೆ. ಇದೇ ಧಮ್ಮ ಪಾಲನೆ. ಸೊ ಭಗವಾನ್ ಬುದ್ಧರು ಇದು ಹೇಳಿರೋದು, ಶೀಲ ಪಾಲನೆ ಮಾಡಿದ್ರೆ ಇಲ್ಲೇ ಸುಖ ಸಿಗುತ್ತೆ. ನಿನ್ನ ಮನಸ್ಸಿನಲ್ಲಿ ಸ್ವಲ್ಪ ಬುದ್ಧಾನುಸತಿ ಮಾಡಿ, ಬುದ್ಧರ ಗುಣಗಳು ಗೊತ್ತಿದೆಯಲ್ಲ, ಇತಿಪಿಸೋ ಭಗವ ಅರಹಂ ಹೇಳ್ತೀರಿ ನೀವೆಲ್ಲ, ಹೇಳ್ರಿ ಒಂದ್ಸಾರಿ ಎಲ್ಲರೂ ಕೇಳ್ತೀನಿ. ಇತಿಪಿಸೋ ಸಮ್ಮಾ ಸಂಬುದ್ಧೋ ವಿಚಾಚರಣ ಸಂಪನ್ನ ಸುಗತೋ ಲೋಕವಿದು ಅನುತ್ತರೋ ಪುರಿಸದಮ್ಮ ಸಾರಥಿ ಸತ್ತಾ ದೇವ ಮನುಸಾನ ಬುದ್ಧೋ ಭಗವಾತಿ. ನೋಡಿ, ಇದರಲ್ಲಿ 9 ಗುಣಗಳಿವೆ. ಇತಿಪಿಸೋ ಭಗವ ಅಂದ್ರೆ ಭಗವಾನ್ ಬುದ್ಧರು ಹೀಗಿದ್ದಾರೆ. ಹೇಗಿದ್ದಾರೆ? ಅರಹಂ ಸಮ್ಮಾ ಸಂಬುದ್ಧೋ ವಿದ್ಯಾಚರಣ ಸಂಪನ್ನೋ ಸುಗತೋ ಲೋಕವಿದು ಅನುತ್ತರೋ ಪುರಿಸದಮ್ಮ ಸಾರಥಿ ಸತ್ತಾ ದೇವ ಮನುಸಾನ ಬುದ್ಧೋ ಭಗವ. ಈ 9 ಗುಣಗಳಿಂದ ಕೂಡಿರುವ ಭಗವಾನರು. ಈ 9 ಗುಣಗಳಲ್ಲಿ ಯಾವುದು ಜಾತಿ ಗೀತಿ ಅವು ಏನೂ ಇಲ್ಲ. ಇವೆಲ್ಲ ಅಟೈನ್ಮೆಂಟ್ಸ್. ಅರ್ಹಂತತ್ವ ಅಂದ್ರೆ ಏನು? ಎಲ್ಲ ಕೆಟ್ಟದ್ದನ್ನ ತೆಗೆದುಹಾಕಿ ಪರಿಶುದ್ಧವಾಗಿರೋರು ಅರ್ಹಂತ. ಸಮ್ಮಾ ಸಂಬುದ್ಧ ಅಂದ್ರೆ ಏನು? ಎಲ್ಲ ಸತ್ಯಗಳನ್ನ ಪರಿಪೂರ್ಣ ತಿಳಿದುಕೊಂಡಿರ್ತಕ್ಕಂಥ ಸ್ವಯಂ ಬೋಧಿ ಪಡೆದಿರುವವರು ಸಮ್ಮಾ ಸಂಬುದ್ಧ. ವಿದ್ಯಾಚರಣ ಅಂದ್ರೆ ಏನು? ವಿದ್ಯೆ ಅಂದ್ರೆ ಜ್ಞಾನ. ಚರಣ ಅಂದ್ರೆ ಶೀಲ ಮತ್ತು ಸಮಾಧಿಯ ನಡತೆ. ಶೀಲ ಸಮಾಧಿ ಪ್ರಜ್ಞೆಯ ಸಂಪನ್ನರು. ಸುಗತ ಅಂದ್ರೆ ಏನು? ದಶಪಾರಮಿಗಳನ್ನ ಪೂರ್ಣ ಮಾಡಿ ಬಂದವರು. ಲೋಕವಿದು ಅಂದ್ರೆ ಏನು? ಎಲ್ಲ ಲೋಕಗಳನ್ನ ತಿಳಿದವರು. ಬಾಹಿರಿಕರು ಲೋಕ, ಇದು ಈ ವಿಶ್ವ ಇದೆ ಅಲ್ಲ, ಇದೆಲ್ಲ ಗೊತ್ತು ಭಗವಾನ್ರಿಗೆ. ಇದರಲ್ಲಿರುವ ಸತ್ವಗಳು, ಯಾವ್ಯಾವ ಜೀವಿಗಳಿವೆ ಅದರದ್ದು ಗೊತ್ತು. ಸತ್ವಗಳ ಮನಸ್ಸು ಏನು ಅಂತ ಅದು ಗೊತ್ತು. ಇಂಥ ಒಂದು ಲೋಕವಿದು. ಅನುತ್ತರೋ ಪುರಿಸದಮ್ಮ ಸಾರಥಿ. ಅನುತ್ತರೋ ಅಂದ್ರೆ ಸರಿಸಾಟಿ ಇಲ್ಲ, ಯಾರು ಸಮಾನರಿಲ್ಲ. ಯಾವ ಕೆಲಸದಲ್ಲಿ? ಪುರಿಸದಮ್ಮ ಸಾರಥಿ, ಜನರನ್ನ ನಿರ್ವಾಣದ ಕಡೆಗೆ, ಬೋಧಿ ಕಡೆಗೆ ತೆಗೆದುಕೊಂಡು ಹೋಗುವ ಕೆಲಸದಲ್ಲಿ ಬುದ್ಧರಿಗೆ ಸರಿ ಸಮಾನ ಯಾರು ಇಲ್ಲ. ಸತ್ತಾ ದೇವ ಮನುಸಾನ. ಸತ್ತ ಅಂದ್ರೆ ಪರಮ ಗುರುಗಳು. ಯಾರ ಗುರು? ದೇವ ಮನುಸಾನ. ದೇವತೆಗಳಿಗೂ ಗುರು, ಮನುಷ್ಯರಿಗೂ ಗುರು ಅಂತಾರು ಗುಣವನ್ನು ಹೊಂದಿದ್ದಾರೆ. ಯಾಕೆ? ದೇವತೆಗಳಿಗೂ ಧಮ್ಮ ಬೇಕು. ದೇವತೆಗಳು ಲೋಭದ್ವೇಷ ಅಜ್ಞಾನದಿಂದ ಮುಕ್ತಿ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಅವರು ಧಮ್ಮ ಕೇಳಲಿಕ್ಕೆ ಬರ್ತಾರೆ. ಬುದ್ಧೋ ಅಂತಂದ್ರೆ ಯಾರು ತಮಗೆ ತಾವೇ ಬೋಧಿ ಪಡೆದ್ರು ಇತರರಿಗೂ ಮಾರ್ಗ ತೋರಿಸಿ ಬೋಧಿ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಭಗವಾನರು ಭಾಗ್ಯವನ್ನು ತರುವವರು. ಅರ್ಥ ಆಯ್ತಲ್ಲ? ಈ 9 ಗುಣಗಳನ್ನ ನಾವು ಸ್ಮರಣೆ ಮಾಡಿದ್ರೆ ಏನಾಗುತ್ತೆ? ನಮ್ಮ ಭಯ ಹೋಗ್ಬಿಡುತ್ತೆ. ಇಲ್ಲೇ ಆನಂದ ಸಿಗುತ್ತೆ. ಶೀಲ ಪಾಲನೆ ಮಾಡಿ ಆನಂದ, ಈ ಬುದ್ಧಾನುಸತಿ ಮಾಡಿ ಆನಂದ, ಆನಾಪಾನಸತಿ ಉಸಿರಾಟ ನೋಡಿ ಆನಂದ. ನಿನ್ನೆ ಅಲ್ಲಿ ಬೀದರಲ್ಲಿ ಇದೇ ತರ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಅಲ್ಲಿ
ಒಬ್ಬರು ಉಪಾಸಕರಿದ್ರು. ಅವ್ರು ಎಷ್ಟು ಸಂತೋಷದಿಂದ ಬಂದು ಹೇಳಿದರು, ನಾನು 5 ವರ್ಷದ ಹಿಂದೆ ಒಬ್ಬ ಹೊಲಿಗೆ ಮಾಡೋ ಕೆಲಸ ಮಾಡ್ಕೊಂಡಿದ್ದೆ. ಕುಡಿತ ಗಿಡಿತ ಅದು ಇದು ಎಲ್ಲ ಏನಿರಬಾರ್ದು ಅದೆಲ್ಲ ಇತ್ತು. ತಲೆ ಕೆಟ್ಟು ಇನ್ನೇನು ಜೀವನವೇ ಬೇಡ ಅನ್ನೋ ಪರಿಸ್ಥಿತಿನಲ್ಲಿ ಅಂಥ ಒಂದು ಸ್ಥಿತಿಗೆ ಹೋದಾಗ ಈ ಬಂತೇಜಿ ಒಬ್ಬರು ಧ್ಯಾನ ಮಾಡಪ್ಪ ಅಂತ ಹೇಳಿದರು. ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನ್ನ ಜೀವನವೇ ಬದಲಾವಣೆ ಆಗೋಯ್ತು ಅಂತ ಹೇಳಿದರು. ಸೊ ಜೀವನ ಬದಲಾವಣೆ ಆಗಿ ಅದು ಎಲ್ಲ ಬಿಟ್ಟಾಗಿ ಹೋಯ್ತು. ಮನಸ್ಸಿಗೆ ಶಕ್ತಿ ಬಂತು. ಅದರಿಂದ ಯೋಚನೆ ಕ್ಲಿಯರ್ ಆಯಿತು. ಯೋಚನೆ ಕ್ಲಿಯರ್ ಆಗೋದ್ರಿಂದ ಕೆಲಸ ಕ್ಲಿಯರ್ ಆಯಿತು. ಅದರಿಂದ ಬಿಸ್ನೆಸ್ ಶುರು ಮಾಡಿದರು. ಆ ಬಿಸ್ನೆಸ್ ಬಹು ಬೇಗನೆ